ನಾವು ಮಾಡದ ಕೆಲಸ ಒಂದೇನೆಂದ್ರೆ ದೇವರ ಕೆಲಸವನ್ನು ನಾವು ಮಾಡ್ಬೇಕೆಂದ್ಕೊಳ್ಳೋದು. ಎಲ್ಲ ಕೆಲಸಗಳನ್ನು ನಮ್ಮ ಮೇಲೆ ಹಾಕೊಳ್ತೇವೆ, ಎಲ್ಲ ಚಿಂತೆಗಳನ್ನು ನಮ್ಮ ಮೇಲೆ ಹಾಕೊಳ್ತೇವೆ. ಪರಿಶುದ್ಧ ಗ್ರಂಥ ಹೇಳೋದೊಂದು, ನಾವು ಮಾಡೋದೊಂದು. ಪರಿಶುದ್ಧ ಗ್ರಂಥದಲ್ಲಿ ಹೇಳಿರುವುದು, ಎಲ್ಲ ಚಿಂತೆಗಳನ್ನು ದೇವರ ಮೇಲೆ ಹಾಕು, ನಿನ್ನ ಹೃದಯ ಕಲವರಗೊಳ್ಳಬಾರದು, ನಿನ್ನ ಭಾರವನ್ನು ದೇವರ ಮೇಲೆ ಹಾಕು, ಯಾವುದಕ್ಕೂ ಚಿಂತೆ ಪಡಬೇಡ ಎಂದು. ಆದರೆ ನಾವು ಎಲ್ಲವನ್ನೂ ತದ್ವಿರುದ್ಧವಾಗಿ ಮಾಡ್ತೇವೆ. ದೇವರ ಕೆಲಸವನ್ನು ದೇವರಿಗೆ ಬಿಡಬೇಕು, ದೇವರು ಕೆಲಸ ಮಾಡಲಿ ಎಂದು ಬಿಡಬೇಕು. ದೇವರ ಉದ್ದೇಶಗಳು ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ ನೆರವೇರಬೇಕೆಂದರೆ ನೀನು ದೇವರಿಗೆ ಕೆಲಸ ಮಾಡಲು ಅವಕಾಶ ಕೊಡಬೇಕು. ನಿನ್ನ ಜೀವನದಲ್ಲಿ ದೇವರಿಗೆ ಅಂತಹ ಸ್ಥಳವನ್ನು ಕೊಡಬೇಕು. ನೀನು ಅನುಮಾನದಲ್ಲಿರುವವರೆಗೆ ನೀನು ದೇವರ ಕಾರ್ಯಗಳನ್ನು ನೋಡಲಾರೆ. ಪವಿತ್ರ ಗ್ರಂಥದಲ್ಲಿ ಎಲ್ಲೆಡೆ ದೇವರು ವಿಶ್ವಾಸವನ್ನ ಹೊಗಳಿದ್ದಾನೆ, ಕಡಿಮೆ ವಿಶ್ವಾಸವನ್ನ ಗದರಿಸಿದ್ದಾನೆ, ವಿಶ್ವಾಸವಿಲ್ಲದ ಮೂರ್ಖ ತಲೆಮಾರಿಗೆ ಗದರಿಸಿದ್ದಾನೆ. ಏಕೆಂದರೆ ದೇವರಿಗೆ ಇಷ್ಟವಾದದ್ದು ಒಂದೇ ವಿಶ್ವಾಸ. ಆದ್ದರಿಂದ ಇಂದು ನೀನು ದೇವರಿಗೆ ಅವಕಾಶ ಕೊಡಬೇಕು. ದೇವರು ಕೆಲಸ ಮಾಡಲು ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ಭಾರವನ್ನು ದೇವರಿಗೆ ಒಪ್ಪಿಸಿದ ಮೇಲೆ ನೀನು ಇನ್ನೂ ಚಿಂತಿಸಬಾರದು. ನೀನಿನ್ನು ಯಾಕೆ ಚಿಂತಿಸ್ತಿದೀಯಾ? ವಿಶ್ರಾಂತಿ ಪಡೆಯು, ದೇವರಲ್ಲಿ ವಿಶ್ರಾಂತಿ ಪಡೆಯು. ಯಾವಾಗಲೂ ಅಳುವುದು, ಯಾವಾಗಲೂ ಚಿಂತಿಸುವುದು, ಯಾವಾಗಲೂ ಆತಂಕ, ಯಾವಾಗಲೂ ಭಾರ, ಯಾವಾಗಲೂ ತಲೆ ಹಿಡಿದುಕೊಳ್ಳುವುದು, ಹೃದಯ ಬಡಿತ ಹೆಚ್ಚುವುದು, ಗಾಬರಿಯಾಗುವುದು, ಇವು ದೇವರ ಮಕ್ಕಳಿಗೆ ಸರಿಯಲ್ಲ. ಇದರಿಂದ ದೇವರಿಗೆ ಮಹಿಮೆ ಬರಲ್ಲ. ಚಿಂತೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಅಂದರೆ ನೀನೇ ಎಲ್ಲವನ್ನೂ ಮಾಡಬಹುದು ಎಂದು ಅರ್ಥವಲ್ಲ. ನೀನು ಏನು ಮಾಡಬಹುದು, ನೀನು ಸಾಧ್ಯವಾದಷ್ಟು ಮಾಡು. ಉಳಿದುದನ್ನು ದೇವರ ಕೈಗೆ ಬಿಡು. ನೀನು ನಿನ್ನ ಮಕ್ಕಳಿಗಾಗಿ ಸಾಧ್ಯವಾದಷ್ಟು ಮಾಡು, ನಿನ್ನ ಕುಟುಂಬಕ್ಕಾಗಿ ಸಾಧ್ಯವಾದಷ್ಟು ಮಾಡು, ಸೇವೆಯಲ್ಲಿ ನೀನು ಸಾಧ್ಯವಾದಷ್ಟು ಮಾಡು. ಆದರೆ ಉಳಿದುದನ್ನು, ನೀನು ಮಾಡಲಾಗದುದನ್ನು ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ನೀನು ಮಾಡಲಾಗದ ಕೆಲಸವನ್ನು ದೇವರಿಗೆ ಒಪ್ಪಿಸಬೇಕು. ದೇವರು ಮಾಡ್ತಾರೆ. ದೇವರಿಗೆ ಅವಕಾಶ ಕೊಡಬೇಕು. ನಿನ್ನ ಕುಟುಂಬ, ನಿನ್ನ ಸೇವೆ ಎಲ್ಲವನ್ನೂ ದೇವರಿಗೆ ಅವಕಾಶ ಕೊಡು. ನಂತರ ದೇವರು ಮಾಡ್ತಾರೆ.